ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅವರ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಏನೇನು ಸಮಸ್ಯೆಗಳಿದೆ ಅದು ಸ್ವಲ್ಪ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಪರಿಹಾರಗಳನ್ನು ಸೂಚಿಸಬಹುದು. ಮತ್ತು ಮುಖ್ಯವಾಗಿ ನಮ್ಮ ಶಾಲೆಗಳಲ್ಲಿ ಇವತ್ತು ನಮ್ಮ ಸಂಸ್ಥೆಯ ಉದ್ದೇಶ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿರ್ಬೋದು, ಪ್ರೌಢಶಾಲೆಗಳಲ್ಲಿರ್ಬೋದು, ಒಂದು ಸಂಸ್ಥೆ ಅಂತ ಹೇಳಿದರೆ ಅದೊಂದು ಸಮಾಜದ ಒಂದು ಪ್ರಮುಖ ಶಾಲೆ ಅಂದರೆ ಒಂದು ಘಟಕ. ಆ ಶಾಲೆ ಚೆನ್ನಾಗಿದ್ದರೆ ಒಂದು ತಾಲೂಕಾಗಲಿ ಒಂದು ಜಿಲ್ಲೆಯಾಗಲಿ ಅದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಸೊ ಆ ಒಂದು ಮಹತ್ವದ ಘಟಕ ಆಗಿರ್ತಕ್ಕಂಥ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯ ಒಂದು ಪ್ರಮುಖ ಘಟ್ಟ ಶಾಲೆ. ಶಾಲೆಗೆ ಮುಖ್ಯ ಶಿಕ್ಷಕರಾಗಿದ್ದಂಥವರು ಪರಿಣಾಮಕಾರಿ ನಾಯಕತ್ವವನ್ನು ಕೊಟ್ಟಾಗ ಮಾತ್ರ ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಮ್ಮ ಶಾಲಾ ಶಿಕ್ಷಣ ಗುರಿ ತಮಗೆ ಗೊತ್ತಿದ್ದಂತೆ 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಬರಬೇಕು. ಶಾಲೆಗೆ ಬಂದ ಮಕ್ಕಳು ನಿರಂತರವಾಗಿ ಶಾಲೆಗೆ ಬರಬೇಕು. ಎರಡನೇದಾಗಿ ಆ ನಿರಂತರವಾಗಿ ಶಾಲೆಗೆ ಬರೋದ್ರ ಜೊತೆಗೆ ಅವರು ಗುಣಮಟ್ಟದ ಕಲಿಕೆಯನ್ನು ಸಾಧಿಸಬೇಕು. ಮಿನಿಮಮ್ ಸಾಮರ್ಥ್ಯಗಳು ಅಂತ ನಾವು ಮಾಡಿದ್ದೀವಿ. ಕನಿಷ್ಠ ಸಾಮರ್ಥ್ಯಗಳು, ಕಲಿಕೆಯ ಕನಿಷ್ಠ ಸಾಮರ್ಥ್ಯಗಳು, ಬರಹ ಲೆಕ್ಕಾಚಾರ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ. ಒಂದು ಮಗು 7ನೇ ತರಗತಿಗೆ ಬಂದಾಗ ತನ್ನನ್ನು ತಾನು ಕುರಿತು ಒಂದೆರಡು ಮಾತುಗಳನ್ನು ಹೇಳುವಂಥ ಒಂದು ಶಕ್ತಿಯನ್ನು ಗಳಿಸಿದರೆ ಅದರಲ್ಲಿ ಆ ಮಗುವಿನಲ್ಲಿ ವಿಶ್ವಾಸ ಮೂಡಲಿಕ್ಕೆ ಸಾಧ್ಯ. ಇವತ್ತು ಆ ಒಂದು ಸಮಸ್ಯೆಗಳನ್ನು, ಮಕ್ಕಳ ಸಮಸ್ಯೆಗಳನ್ನು, ಶಿಕ್ಷಕರ ಸಮಸ್ಯೆಗಳನ್ನು ಮತ್ತು ಮೇಲ್ವಿಚಾರಕ ಅಧಿಕಾರಿಗಳ ಸಮಸ್ಯೆಗಳನ್ನು ನಾವು ಉನ್ನತ ಅಧಿಕಾರಿಗಳು ಮತ್ತು ಸೀನಿಯರ್ ಆಫೀಸರ್ಸು ಅದನ್ನು ಸರಿಯಾಗಿ ಗಮನಿಸಿದಾಗ ಮಾತ್ರ ನಾವು ಅಲ್ಲಿ ಪರಿಹಾರ ಸೂಚನೆ ಮಾಡಲಿಕ್ಕೆ ಸಾಧ್ಯ. ಮತ್ತು ಒಬ್ಬ ಮುಖ್ಯ ಶಿಕ್ಷಕ ಒಳ್ಳೆಯ ನಾಯಕತ್ವವನ್ನು ಕೊಡಬೇಕು, ಒಂದು ಶಾಲೆಗೆ ಲೀಡರ್ಶಿಪ್ ಕೊಡಬೇಕು. ಸೊ ನಾಯಕತ್ವ ಕೊಟ್ಟಾಗ ಆ ಶಾಲೆಯ ಗುರಿ ಅವನಿಗೆ ಸ್ಪಷ್ಟತೆ ಬರುತ್ತೆ. ಆ ಶಾಲೆಯಲ್ಲಿ ಇರ್ತಕ್ಕಂಥವ್ರನ್ನ ಒಂದು ತಂಡವಾಗಿ ಮುನ್ನಡೆಸಬೇಕಾಗತ್ತೆ ಅವನು. ಈಗ ಉದಾಹರಣೆಗಾಗಿ ಒಂದು ಶಾಲೆಗೆ ನಾವು ಹೋಗಿದ್ವಿ, ಈಗ ಸರ್ಕಾರಿ ಶಾಲೆ. ಅಲ್ಲಿ ಎಷ್ಟು ಜನ ಅಲ್ಲಿ ಸಿಬ್ಬಂದಿ ಇದ್ದರೂ ಸುಮಾರು 25ಕ್ಕಿಂತ ಹೆಚ್ಚು ಸಿಬ್ಬಂದಿ ಇದ್ದಾರೆ. ಸೊ 25ಕ್ಕಿಂತ ಹೆಚ್ಚು ಸಿಬ್ಬಂದಿಯನ್ನು ಒಬ್ಬ ಮುಖ್ಯ ಶಿಕ್ಷಕ ಸಮರ್ಥವಾಗಿ ಒಂದು ಟೀಮ್ ಆಗಿ ಅದನ್ನು ರೂಪುಗೊಂಡ್ರೆ ಆ ಶಾಲೆಯ ಗುರಿಯನ್ನು ಅವನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ವಾತಾವರಣ ಚೆನ್ನಾಗಿರುತ್ತೆ. ಈ ಶಾಲೆಗೆ ಒಂದು ಕಲ್ಚರ್ ಇದೆ, ಅದಕ್ಕೆ ನಾವು ಸ್ಕೂಲ್ ಕಲ್ಚರ್ ಅಂತ ಹೇಳ್ತೀವಿ. ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ ಒಂದು ಕಲ್ಚರ್ ಯಾವ ರೀತಿ ಇದೆ, ಶಾಲೆಗೂ ಒಂದು ಕಲ್ಚರ್ ಇದೆ. ಶಾಲಾ ಸಂಸ್ಕೃತಿ ಅಂತ ಹೇಳ್ತೀವಿ, ಸ್ಕೂಲ್ ಕಲ್ಚರ್ ಅಂತ ಹೇಳ್ತೀವಿ. ಆ ಶಾಲೆಯ ಸಂಸ್ಕೃತಿ ಚೆನ್ನಾಗಿದ್ದರೆ ಅದು ಒಳ್ಳೆಯ ಸಮಾಜವನ್ನು ರೂಪಿಸಲಿಕ್ಕೆ ಅದು ಬುನಾದಿಯಾಗಿದೆ. ಈ ಒಳ್ಳೆಯ ಸಮಾಜ ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಸಮಾಜ ರಚನೆ ಆಗೋದು ಎಲ್ಲಿ? ಒಳ್ಳೆಯ ಸಮಾಜ ಇಲ್ಲಪ್ಪ ನಮ್ಮ ಹತ್ರ ಅಂತ ಹೇಳಿದ್ರೆ ಒಳ್ಳೆಯ ಸಮಾಜ, ಸಮ ಸಮಾಜ, ಸುಂದರವಾದ ಸಮಾಜ, ಶಾಲೆ, ಮನೆ ಸಾರ್ವಜನಿಕ ಸ್ಥಳಗಳು ಶಾಲೆಯಲ್ಲಿ ಬೆಳಿಬೇಕು. ಶಾಲೆ ಅಂತ ಹೇಳಿದ್ರೆ ಮನೆಯ ಮುಂದುವರಿಕೆ, ಅದು ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಹೋಮ್. ಶಾಲೆ ಅಂದರೆ ಎಕ್ಸ್ಟೆನ್ಷನ್ ಆಫ್ ಹೋಮ್. ಸೊ ಆ ಶಾಲೆ ಅನ್ನತಕ್ಕಂಥ ಒಂದು ಈ ಘಟಕ ಇದೆಯಲ್ಲ, ಅದು ಪರಿಣಾಮಕಾರಿಯಾಗಿರಬೇಕು. ಅದು ಸುಸಂಬದ್ಧವಾಗಿ ನಡಿಬೇಕು, ಪರಿಣಾಮಕಾರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಲೀಡರ್ಶಿಪ್ ಅನ್ನುವಂಥದ್ದು ಭಾಳ ಮಾತು. ಸೊ ನಮ್ಮ ಸಂಸ್ಥೆ ಲೀಡರ್ಶಿಪ್ ಡೆವಲಪ್ ಮಾಡುವಂಥ ಸಂಸ್ಥೆ. ಆ ನಿಟ್ಟಿನಲ್ಲಿ ನಮ್ಮ ಮೇಲ್ವಿಚಾರಕ ಅಧಿಕಾರಿಗಳಿಗೆ, ಶಿಕ್ಷಣ ಸಂಯೋಜಕರಿಗೆ, ಹೆಡ್ ಮಾಸ್ಟರ್ ಅವರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ನಮ್ಮ ವೈಸ್ ಪ್ರಿನ್ಸಿಪಾಲ್ಗಳಿಗೆ, ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳಿಗೆ, ಹೊಸಾರಿ ನಮ್ಮ ದೈಹಿಕ ಶಿಕ್ಷಣಾಧಿಕಾರಿ ಬಂದಿದ್ದರು, ನಮ್ಮ ತರಬೇತಿಯನ್ನು ತಗೊಂಡಿದ್ದಾರೆ. ಸೊ ಅವರಿಗೆಲ್ಲರಿಗೂ ನಾವು ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ತರಬೇತಿಯನ್ನು ಕೊಡ್ತೀವಿ ಧಾರವಾಡದಲ್ಲಿ. ಸೊ ನನ್ನ ಭೇಟಿಯ ಉದ್ದೇಶ ನಮ್ಮ ಅಧಿಕಾರಿಗಳನ್ನು ಭೇಟಿ ಮಾಡೋದು, ಅವರ ಏನು ಕೆಲಸ ಕಾರ್ಯಗಳಲ್ಲಿ ಏನೇನು ಸಮಸ್ಯೆಗಳಿದನ್ನು ಅರ್ಥ ಮಾಡಿಕೊಂಡು ನಮ್ಮ ಶಾಲೆಗಳಲ್ಲಿ ಅವರು ಯಾವ ರೀತಿ ನಾಯಕತ್ವವನ್ನು ಕೊಟ್ಟಿದ್ದಾರೆ, ಅದು ಯಾವ ರೀತಿ ರಿಫ್ಲೆಕ್ಟ್ ಆಗಿದೆ, ಅವರ ಲೀಡರ್ಶಿಪ್ ಯಾವ ರೀತಿ ರಿಫ್ಲೆಕ್ಟ್ ಆಗಿದೆ, ಅದರಿಂದ ಅವರು ಆ ಗುರಿ ಉದ್ದೇಶವನ್ನು, ನಮ್ಮ ಗುರಿ ಉದ್ದೇಶ ಸಂವಿಧಾನದ ಗುರಿ, ನಮ್ಮದು ಸಂವಿಧಾನದ ಗುರಿ ಮುಖ್ಯವಾಗಿ ನಮಗೆ ನಮ್ಮ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಭ್ರಾತೃತ್ವ, ಪೀಠಿಕೆ, ಈ ತತ್ವಗಳನ್ನು ನಾವು ಶಾಲೆಗಳಲ್ಲೇ ನಾವು ಅದನ್ನ ಬುನಾದಿ ಹಾಕ್ಬೇಕು. ಅದಕ್ಕೆ ಈ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಧಾರ್ಮಿಕ ಅಸಮಾನತೆ ಇವುಗಳನ್ನೆಲ್ಲ ಹೋಗಲಾಡಿಸಿ ಒಂದು ಸುಂದರವಾದ ಸಮಾಜ ಬೆಳೆದು ಬರಬೇಕು. ಒಂದು ವ್ಯಕ್ತಿಘನತೆ ಉಳ್ಳಂಥ ಸಿಟಿಸನ್ಸ್ ಬೇಕಾಗಿದ್ದಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಪ್ರಜೆಗಳು ಅಂತ ಹೇಳ್ತೀವಿ ನಾವು. ಆ ಪ್ರಜೆಗಳಲ್ಲಿ ಎಷ್ಟರ ಮಟ್ಟಿಗೆ ಘನತೆ ಬೆಳೆದಿದೆ, ಡಿಗ್ನಿಟಿ ಬೆಳೆದಿದೆ.
ಇಂಡಿವಿಜುವಲ್ ಡಿಗ್ನಿಟಿ ಬೆಳೆದಿದೆ. ಎಷ್ಟು ಜನರಿಗೆ ಸಂವಿಧಾನ ಗೊತ್ತು, ಸಂವಿಧಾನದ ಆಶಯಗಳು ಗೊತ್ತು, ಇದೆಲ್ಲವನ್ನು ನಾವು ಶಾಲಾ ಮಟ್ಟದಲ್ಲಿನೇ ಗಮನಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕಲಿಕೆ ಆಗ್ತಾ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಮತ್ತು ನೋಡಿ ನಮ್ಮ ಅಧಿಕಾರಿಗಳಿಗೆ ಹಿಮಾಯಿತಿಯನ್ನು ಕೊಟ್ಟರೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಇಡೀ ಶಾಲೆಗಳನ್ನು, ವಿಶೇಷವಾಗಿ ನಾನು ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ಮಾಡಿದಂಥ ಒಂದು ಸ್ಥಳೀಯ ಶಾಲೆ, ಅದು ಇಂಗ್ಲೀಷ್ ಮೀಡಿಯಂ ಶುರುವಾಗಿ ಈಗ 5-6 ವರ್ಷ ಆಯಿತು. ನನಗೆ ಭಾಳ ಖುಷಿಯಾಯಿತು, ನನಗೆ ತುಂಬ ಖುಷಿಯಾಯಿತು. ನಮ್ಮ ಶಿಕ್ಷಕರಿಗೆ ಅವರು ಆಂಗ್ಲ ಮಾಧ್ಯಮದಿಂದ ಬಂದವರಲ್ಲ, ಆದರೆ ಆಂಗ್ಲ ಮಾಧ್ಯಮ ಅವರು ಬೋಧಿಸಲೇಬೇಕೀಗ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಏನು ತಪ್ಪಿಲ್ಲದಂತೆಯೇ ಬೋರ್ಡ್ ಮೇಲೆ ಬರೆದ್ರು, ಆಮೇಲೆ ಓದಿದ್ರು, ಆಮೇಲೆ ತಮಗೆ ತಾವು ತಿಳಿದುದನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟರು. ಇದು ಒಬ್ಬ ಅಧಿಕಾರಿಗೆ ಇನ್ನು ಸಂತೋಷ ಪಡುವಂಥ ವಿಚಾರ ಅಲ್ವಾ ಇದು. ಸೊ ಸರ್, ಅವುಗಳು ಈಗ ನನ್ನ ಒಬ್ಬ ಹಿರಿಯ ಅಧಿಕಾರಿ, ನಿರ್ದೇಶಕರು ಅಧಿಕಾರಿಯಾಗಿ ನಿಮ್ಮ ಮಾತನ್ನು ನಾನು ಒಪ್ಪಲೇಬೇಕು. ಆದರೆ ತೀರಾ ಅಷ್ಟೊಂದು ನಿರಾಶಾದಾಯಕವಾದಂಥ ವಾತಾವರಣ ಇಲ್ಲ. ಎಲ್ಲೆಲ್ಲಿ ನಮ್ಮ ಶಿಕ್ಷಕರು ಒಂದು ಶ್ರಮವಹಿಸಿ ಶಾಲೆಯನ್ನು ಆಕರ್ಷಕಗೊಳಿಸಿ ಇರುವ ಸೌಲಭ್ಯಗಳನ್ನು ಬಳಸ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಮಕ್ಕಳಿಗೆ ತಲುಪಿಸಿ ಎಲ್ಲಿ ಕಲಿಕೆಯನ್ನು ಅವರು ಮಾಡ್ತಾ ಇದ್ದಾರೋ ಅಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಇದೆ. ಕಂಪ್ಯಾರಿಟಿವ್ಲಿ ಈಗ ನೀವು ಹೇಳೋ ಖಾಸಗಿ ಶಾಲೆಯ ಆರ್ಭಟ, ಅದು ಆರ್ಭಟನೇ ಹೊರತಾಗಿ ಅದು ಅಭಿವೃದ್ಧಿ ಅಲ್ಲ ನನ್ನ ಲೆಕ್ಕದಲ್ಲಿ. ನೀವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳನ್ನು ನೋಡಿ, ಖಾಸಗಿ ಶಾಲೆಯಲ್ಲಿ ಓದಿದಂಥ ಮಕ್ಕಳನ್ನು ನೋಡಿ, ಸಕ್ಸಸ್ ರೇಟ್ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳೇ ಮುಂದುವರೆದು ಅವರು ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸಾಫ್ಟ್ವೇರ್ನಲ್ಲೇ ತಗೊಳ್ಳಿ, ನೀವು ಇಂಜಿನಿಯರಿಂಗ್ನಲ್ಲೇ ತಗೊಳ್ಳಿ, ಮೆಡಿಕಲ್ನಲ್ಲೇ ತಗೊಳ್ಳಿ, ಒಳ್ಳೆ ಒಂದು ನೈತಿಕವಾಗಿ ಒಂದು ಬಲಾಢ್ಯವಾದಂಥ ಬುನಾದಿಯನ್ನು ಹೊಂದಿ ಏನಾದರೂ ಒಂದು ಮೆರಿಟು, ಒಂದು ಏನಾದರೂ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋರು ಸರ್ಕಾರಿ ಶಾಲೆಯಲ್ಲಿ ಓದ್ದವರೇ ವಿನ ನನಗನ್ಸಿದ ಮಟ್ಟಿಗೆ ನನಗೆ ಯಾರೂ ಖಾಸಗಿ ಶಾಲೆಯಲ್ಲಿ ಓದ್ದವರು ಗಮನಕ್ಕೆ ಬಂದಿಲ್ಲ. ಸೊ ನಾವು ನಮ್ಮನ್ನು ಬ್ರ್ಯಾಂಡ್ ಮಾಡ್ಕೊಂಡಿಲ್ಲ, ನಾವು ಅದನ್ನು ಮಾಡ್ತಾ ಇದ್ದೀವಿ. ಈಗ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಶುರು ಮಾಡಿ KPS ಶಾಲೆಗಳನ್ನು ಶುರು ಮಾಡಿ ಅಲ್ಲಿ LKG ಇಂದ ಮತ್ತು PUC ವರೆಗೆ ಶಿಕ್ಷಣವನ್ನು ಒಂದೇ ಸೆಗ್ಮೆಂಟ್ನಲ್ಲಿ ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವು ಗುಣಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಡೆಸಿದ್ದೀವಿ. SDMC ಮತ್ತು ಶಾಲಾ ಆಡಳಿತದವರು ಬ್ರ್ಯಾಂಡ್ ಮಾಡಬೇಕು. ಈಗ ನಾವು ಮಾರ್ಕೆಟ್ನಲ್ಲಿ ಹೋಗ್ತೀವಿ, ಯಾವ ಸ್ಯಾಮ್ಸಂಗ್ ತಗೊಳ್ತೀವಿ, ಅದು ಬ್ರ್ಯಾಂಡ್ ಆಗಿದೆ, ಆ ರೀತಿ ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವು ನಮ್ಮಲ್ಲಿ ಈ ಥರ ಕಲಿಕೆ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಶಿಕ್ಷಕರಿಗೆ ಆಗಿಲ್ಲ. ಸರ್ಕಾರಿ ಶಿಕ್ಷಕರಾಗಿ ಬಂದರೆ ಪ್ರತಿಭಾವಂತರಾಗಿರ್ಬೇಕು, ಮೆರಿಟ್ ಇರಬೇಕು, ಎಕ್ಸಾಮ್ ಪಾಸ್ ಆಗಬೇಕು. ಅವರಂತ ಕ್ವಾಲಿಫೈ ಎಲ್ಲಿ ಸಿಗ್ತಾರೆ? ಎಲ್ಲಿಲ್ಲ. ಅವರೇ ಒಂದು ದೊಡ್ಡ ಬ್ರ್ಯಾಂಡ್. ನಮ್ಮ ಶಿಕ್ಷಕರಿಗೆ ಅದನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ರಿವಾಜುಗಳು ಗೊತ್ತಿಲ್ಲ. ಅಲ್ಲಿ ಏನು ಕಾನ್ವೆಂಟ್ನಲ್ಲಿ ಏನಾಗಿದೆ, ಒಂದು ಪ್ರೈಮರಿ ಇರಾಗ್ಲೇ ಟೈ ಶೂ ಹಾಕ್ಬಿಟ್ಟು ಅದೇ ಶಿಸ್ತು ಅಂತ ಹೇಳಿ, ನಾನು ಅದನ್ನು ಆ ಶಿಸ್ತು ಅಂತ ಹೇಳೋದಿಲ್ಲ. ನಾನು ಒಬ್ಬ ಹಿರಿಯ ಅಧಿಕಾರಿಯಾಗಿ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿ ನಾನು ಕೊಪ್ಪಳ BO ಆಗಿದ್ದೀನಿ, ಸಮ್ಟೈಮ್ಸ್ ಇನ್ಚಾರ್ಜ್ DP ಆಗಿದ್ದೀನಿ, ಆಮೇಲೆ 1 ವರ್ಷ ನಮ್ಮ ಕಲ್ಯಾಣ ಕರ್ನಾಟಕದ ಕಮಿಷನರ್ ಆಫೀಸರ್ ನಿರ್ದೇಶಕನಾಗಿದ್ದೀನಿ. ನಾನು ಕಂಪೇರ್ ಮಾಡಿದರೆ ವಿಶ್ವಾಸ ಒಂದು ಪೂರ್ಣವಾಗಿರ್ತಕ್ಕಂಥ ಒಂದು ಶಿಕ್ಷಣ ಆಗ್ತಾ ಇರೋದು ಸರ್ಕಾರಿ ಶಾಲೆ. ಇದು ರಾಜ್ಯಾದ್ಯಂತ ಇದೆ, ಗಮನಿಸಿದ್ದು ರಾಜ್ಯಾದ್ಯಂತ ಇದೆ. ಇದ್ರ ಬಗ್ಗೆ ಈಗ ಖಾಸಗಿ ಶಾಲೆ ಅಭ್ಯರ್ಥಿಯಾಗಿ ಪರೀಕ್ಷೆ ಕೂಡ್ಬೋದು ಅವರು, ಆದರೆ ಅವರ ಹಕ್ಕನ್ನು ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಮೊದಲಿನಂತೆ ಈಗ ಅದನ್ನು ಏನೋ ಮಾಡಿ ಹೇಗೋ ಮಾಡಿ ನಾನು ಯಾರಿಗೋ ದುಡ್ಡು ಕೊಟ್ಟು ಪಾಸ್ ಆಗ್ತೀನಿ ಅನ್ನೋದು ಆಗೋದಿಲ್ಲ. ಈಗ ಸರಿಯಾಗಿ ಕ್ರಮಬದ್ಧವಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಅವರು ಕೂಡ ನಮ್ಮ ರೆಗ್ಯುಲರ್ ಕೇಂದ್ರಗಳಲ್ಲಿನೇ ಪರೀಕ್ಷೆ ತಗೋಬೇಕು. ಅವ್ರಿಗೂ ಕೂಡ ನಾವು ಅದೇ ವೆಬ್ ಕಾಸ್ಟಿಂಗ್ ಮಾಡ್ತೀವಿ, ಅದನ್ನೇ ಮಾಡ್ತೀವಿ. ಅವ್ರಿಗೆ ನಾವು ಸಪ್ರೇಟ್ ಆಗಿ ವೆಬ್ ಕಾಸ್ಟಿಂಗ್ ಇರ್ತೇನೆ. ನೀವು ಖಾಸಗಿಯಾಗಿ ಅಭ್ಯರ್ಥಿಯನ್ನ ರಿಜಿಸ್ಟ್ರೇಷನ್ ಯಾವುದಾದ್ರೂ ಶಾಲೆಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ಶಾಲೆ. ಸೊ ಹೀಗಾಗಿ ಅವನು ನಮಗೆ ಅಭ್ಯರ್ಥಿ ಹೊರತಾಗಿ ವಿಶೇಷವಾದ ಆದ್ಯತೆಯನ್ನು ಕೊಡ್ಲಿಕ್ಕೇನು ಆಗೋದಿಲ್ಲ. ಅಲ್ಲ, ಜವಾಬ್ದಾರಿ ಖಾಸಗಿಯಲ್ಲಿ ಮಾಡೋಕ್ಕಾಗಲ್ಲ. ಫಲಿತಾಂಶ ಕಡಿಮೆ ಬಂದ ನೀವು ಹೇಳಿದ ಪಾಯಿಂಟ್ ಏನಿದೆ, ಅಲ್ಲಿ 8th ಇದ್ದಾನೆ 9th ಇದ್ದಾನೆ, ಅವರು ಶಾಲೆಯ ಫಲಿತಾಂಶ ಕಡಿಮೆ ಬರುತ್ತದೆ ಅಂತ ಅವನಿಗೆ ಹೊರಗಾಕ್ಬಿಡ್ತಾರೆ. ಆ ವಿದ್ಯಾರ್ಥಿಗಳು ಖಾಸಗಿ ಬರ್ತಾ ಇದ್ದಾರೆ, ಅದು ದೊಂಬರಾಟಕ್ಕೆ ಕಾರಣ ಆಗಿದೆ ಅಂತ ನಿಮ್ಮ ವಾದ ಸರಿ ಇದೆ. ಅದು ಆದರೆ ಇದು ಖಾಸಗಿ ಶಾಲೆಗಳಿಗೆ ಹೋಗುವಂಥ ಪಾಲಕರ ತಪ್ಪು. ಮೊದಲನೇದಾಗಿ ಖಾಸಗಿ ಶಾಲೆಗೆ ಕಳಿಸ್ಬಾರ್ದಾಗಿತ್ತು. ಕಳಿಸಿ ಹೌದು ನನ್ನ ಮಗ ದಡ್ಡ ಇದ್ದಾನೆ ಅಂತೇಳಿ ಗೊತ್ತಾಗೋದು ಯಾವಾಗ ಅವ್ರಿಗೆ? ಬರೀ ಪಾಲಕರಷ್ಟೇ ಜವಾಬ್ದಾರಿ ಇದಕ್ಕೆ, ಖಾಸಗಿ ಶಾಲೆಗಳು ಅಲ್ವಾ?
ಖಾಸಗಿ ಶಾಲೆಗಳ ಮೇಲೆ ನಾವು ನಿಯಂತ್ರಣ ಇದೆ, ನಮ್ಮ ನಿಯಂತ್ರಣ ಇಲ್ಲ ಅಂತ. ಆದರೆ ಅವ್ರಿಗೆ ಏನಿದೆ, ಯಾರನ್ನೂ ಅವರು ಇಂಥವ್ರನ್ನೇ ನಾವು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ನಾವು ನಿರ್ಬಂಧ ಮಾಡ್ಲಿಕ್ಕೆ ಬರೋದಿಲ್ಲ ಅಧಿಕಾರಿಗಳು. ಈಗ ಪಾಲಕರಿಗೆ ತಿಳಿಬೇಕು, ನನ್ನ ಮಗನ್ನ ಈ ಶಾಲೆಗೆ ಹಚ್ತಾ ಇದ್ದೀನಿ, ಇವನು ಯಶಸ್ವಿಯಾಗಿ ಈ ಶಾಲೆಯಲ್ಲಿ SSLC ಮುಗಿಸ್ಬೇಕು ಅನ್ನೋದು ಖಾತ್ರಿ ಅವ್ರಿಗೆ ಇರಬೇಕು. ಖಾತ್ರಿ ಇದ್ದಾಗ ಮಾತ್ರ ಅವರು ಹೋಗಬೇಕು. ಹೊರತಾಗಿ ಅವರು ಈ ಥರದ ಉದಾಹರಣೆ ಇರ್ತಕ್ಕಂಥ, ಈ ಥರದ ಹಿನ್ನೆಲೆ ಇರ್ತಕ್ಕಂಥ ಶಾಲೆಗಳಿಗೆ ಹೋಗಬಾರ್ದು. ಪಾಲಕರಿಗೆ ಏನು ಹೇಳ್ತೀರಿ? ಅಧಿಕಾರಿಗಳು ಏನು ಹೇಳ್ತೀರಿ? ಅಧಿಕಾರಿಗಳಿಗೇನು ನಾವು ಸೂಚನೆಯನ್ನು ನಾವು ಕೊಡ್ತೇವೆ, ಇಲ್ಲ ಅಂತ ಹೇಳೋದು. ಒಟ್ಟಾರೆ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ, ಆ ವ್ಯವಸ್ಥೆ ಬಗ್ಗೆ ಈಗ ಇದು ಎಲ್ಲರದ್ದು ಜವಾಬ್ದಾರಿ ಇದೆ, ಸಾಮೂಹಿಕ ಜವಾಬ್ದಾರಿ ಇದೆ, ಮಾಧ್ಯಮದ ಜವಾಬ್ದಾರಿ ಇದೆ. ಇಂಥ ಶಾಲೆಗಳಿಗೆ ನೀವು ಕಳಿಸಿದ್ರೆ ಈ ಥರ ಪರಿಸ್ಥಿತಿಯಾಗಿ ಒಂದು ಸ್ಟೋರಿ ಮಾಡಿ ಹಾಕಿದರೆ ಆ ಶಾಲೆಗೆ ಯಾರೂ ಹೋಗೋದನ್ನೇ ಇಲ್ಲ. ನೆಕ್ಸ್ಟ್ ಒಂದು ಇಂಥ ಶಾಲೆ ಈ ರೀತಿ ಮಕ್ಕಳು 90 ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಂಡ್ರು, 9th ಇಷ್ಟು ಬಂದವು, 10th ಇಷ್ಟು ಬಂದವು, 10th ಉಳಿದವ್ರು ಕೇವಲ 20 ಜನ, ಇನ್ನು 40 ಮಕ್ಕಳ ಕತೆ ಏನಾಗಬೇಕು ಅಂತ ನೀವು ಅದನ್ನು ಹೈಲೈಟ್ ಮಾಡಿದ್ರೆ ಅದು ಇಲಾಖೆ ಮಾಡೋದಕ್ಕಿಂತ ಹೆಚ್ಚು ಕೆಲಸ ನೀವೇ ಮಾಡ್ತೀರಿ.